ಆಗಸ್ಟ್ ತಿಂಗಳಿಗಾಗಿ ವಾಕ್ಯ ಜೀವನದ ಕಾಲಗಳಲ್ಲಿ ಕೊಂಡಾಡುವುದು. ಜೀವನದ ಋತುಗಳಲ್ಲಿ ಸ್ತುತಿಸುವುದು. ಕೀರ್ತನೆ 34:1. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ದಾವೀದನು ಒಂದು ಉದ್ದೇಶಪೂರ್ವಕ ಆಯ್ಕೆಯನ್ನು ಮಾಡಿದ್ದಾನೆ. ನಾನು ಎಲ್ಲಾ ಸಮಯದಲ್ಲಿ ಕರ್ತನನ್ನು ಕೊಂಡಾಡುವೆನು. ಇದು ಅವನ ಭಾವನೆಗಳು ಅಥವಾ ಸನ್ನಿವೇಶಗಳ ಮೇಲೆ ಆಧಾರಿತವಾದ ಒಂದು ಹೇಳಿಕೆಯಲ್ಲ. ಇದು ನಂಬಿಕೆಯ ಒಂದು ತೀರ್ಮಾನವಾಗಿದೆ. ನಾನು ಜೀವನದ ಯಾವುದೇ ಕಾಲದಲ್ಲಿದ್ದರೂ ದೇವರನ್ನು ನಿರಂತರವಾಗಿ ಸ್ತುತಿಸುತ್ತಿರುತ್ತೇನೆ ಎಂದು ದಾವೀದನು ಹೇಳುತ್ತಾನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ವಿವಿಧ ರೀತಿಯ ಋತುಗಳಿರುತ್ತವೆ. ಪರೀಕ್ಷೆಯ ಸಮಯಗಳು, ಕಷ್ಟಗಳ ಸಮಯಗಳು, ಕಾಯುವ ಸಮಯಗಳು, ನಿರಾಶೆಯ ಸಮಯಗಳು, ನೋವಾಗುವ ಸಮಯಗಳು, ದೇವರು ಏನು ಮಾಡುತ್ತಿದ್ದಾನೆ ಎಂಬುದು ಅರ್ಥವಾಗದಿರುವ ಸಮಯಗಳು ಸಹ ಇವೆ. ಆದಾಗ್ಯೂ ಈ ಯಾವ ಕಾಲಗಳು ದೇವರ ಸ್ತುತಿಸುವಿಕೆಯನ್ನು ನಿಶ್ಶಬ್ದಗೊಳಿಸಲು ಸಾಧ್ಯವಿಲ್ಲ ಎಂದು ದಾವೀದನು ಹೇಳುತ್ತಾನೆ. ಕಷ್ಟದ ಸಮಯಗಳನ್ನು ಎದುರಿಸುವುದು ಎಂದರೆ ಏನೆಂದು ದಾವೀದನು ತಿಳಿದಿದ್ದನು. ಅರಸನಾದ ಸೌಲನು ಅವನನ್ನು ಬೆನ್ನಟ್ಟಿದ್ದನು. ಜನರು ಅವನನ್ನು ಅಪಾರ್ಥ ಮಾಡಿಕೊಂಡಿದ್ದರು. ತನ್ನ ಆಪ್ತರಿಂದ ನಿರಾಕರಿಸಲ್ಪಟ್ಟಿದ್ದನು ಮತ್ತು ಆಗಾಗ್ಗೆ ಹತಾಶೆಯ ಪರಿಸ್ಥಿತಿಗಳನ್ನು ಕಂಡಿದ್ದನು. 1 ಸಮುವೇಲ 21 ಅವನು ಸೌಲನನ್ನು ಬಿಟ್ಟು ಓಡಿಹೋದಾಗ ಭಯವು ಅವನನ್ನು ಆವರಿಸಿಕೊಂಡಿತ್ತು. ಆಗ ಅವನು ಮೊದಲು ಕರ್ತನ ಸಹಾಯವನ್ನು ಹುಡುಕುವುದರ ಬದಲಿಗೆ ತನ್ನ ಸ್ವಂತ ಆಲೋಚನೆಯ ಮೇಲೆ ಅವಲಂಬಿತನಾದ. ಅವನು ಯಾಜಕನಾದ ಅಹಿಮೆಲೇಕನ ಬಳಿಗೆ ಹೋದನು. ನಂತರ ಗತ್ ಊರಿನಲ್ಲಿ ಫಿಲಿಷ್ಟಿಯರ ಪಟ್ಟಣದಲ್ಲಿ ಆಶ್ರಯವನ್ನು ಪಡೆದುಕೊಂಡನು. ಅಲ್ಲಿಯವರು ಅವನನ್ನು ಗುರುತು ಹಿಡಿದಾಗ ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಹುಚ್ಚನಂತೆ ನಟಿಸಿದನು. ಬುದ್ಧಿವಂತ ಉಪಾಯದಂತೆ ಕಂಡುಬಂದದ್ದು ಅವಮಾನ ಮತ್ತು ಹತಾಶೆಗೆ ತಿರುಗಿಕೊಂಡಿತು. ತನ್ನ ಸ್ವಂತ ಬಲದಿಂದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಅವನ ಪ್ರಯತ್ನವು ಸೋಲು ಮತ್ತು ವಿಪತ್ತಿಗೆ ಒಳಗಾಯಿತು. ಈ ನೋವಿನ ಅನುಭವದ ಮೂಲಕ ದಾವೀದನು ಒಂದು ಬೆಲೆಯುಳ್ಳ ಪಾಠವನ್ನು ಕಲಿತನು. ಮಾನವನ ಜ್ಞಾನವು ಅದರದೇ ಮಿತಿಯನ್ನು ಹೊಂದಿವೆ, ಆದರೆ ತನ್ನನ್ನು ನಂಬಿದವರನ್ನು ದೇವರು ಎಂದಿಗೂ ಸೋಲಿಸುವುದಿಲ್ಲ. ಅದಕ್ಕಾಗಿಯೇ ಕೀರ್ತನೆ 34:4 ದಾವೀದನು ಸಂತೋಷದಿಂದ ಹೀಗೆ ಸಾಕ್ಷಿ ಕೊಡುತ್ತಾನೆ: ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಇಲ್ಲಿ ದಾವೀದನು ತನ್ನ ಸಮಸ್ಯೆಗಳನ್ನು ನಾನೇ ನಿವಾರಿಸಿಕೊಂಡೆನು ಎಂದು ಹೇಳುತ್ತಿಲ್ಲ, ಆದರೆ ನಾನು ಕರ್ತನನ್ನು ಬೇಡಿಕೊಂಡೆನು ಎಂಬುದಾಗಿ ಹೇಳುವುದನ್ನು ಗಮನಿಸಿರಿ. ಅವನ ಬುದ್ಧಿವಂತಿಕೆಯ ಕಾರಣದಿಂದ ಅವನ ಪರಿಸ್ಥಿತಿಗಳು ಬದಲಾಗಲಿಲ್ಲ. ಅವನು ದೇವರ ಕಡೆಗೆ ತಿರುಗಿಕೊಂಡದ್ದರಿಂದ ಅವು ಬದಲಾದವು. ಕೇವಲ ಅಪಾಯದಿಂದ ಮಾತ್ರ ಕರ್ತನು ಅವನನ್ನು ಬಿಡುಗಡೆ ಮಾಡಲಿಲ್ಲ, ಆದರೆ ಅವನ ಹೃದಯವನ್ನು ಹಿಡಿದುಕೊಂಡಿದ್ದ ಅವನ ಎಲ್ಲ ಭಯಗಳಿಂದಲೂ ಸಹ ಬಿಡುಗಡೆ ಮಾಡಿದನು. ಅದೇ ಅಧ್ಯಾಯದಲ್ಲಿ ವಚನ ಹೀಗೆ ಹೇಳುತ್ತದೆ: ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುತ್ತದೆ ಎಂದು ಅವನು ಹೇಳುತ್ತಿದ್ದಾನೆ. ಮತ್ತೆ ಇದು ಎಲ್ಲಾ ಸಮಯಗಳಲ್ಲಿ, ಪ್ರತಿಯೊಂದು ಕಾಲಗಳಲ್ಲಿ ಮತ್ತು ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಮುಂದುವರಿಯುತ್ತದೆ ಎಂಬುದಕ್ಕೆ ಒತ್ತು ಕೊಡುತ್ತದೆ. ಸ್ತುತಿಯು ತನ್ನ ಪರಿಸ್ಥಿತಿಗಳ ಮೇಲೆ ಎಂದಿಗೂ ಅವಲಂಬಿತವಾಗಿರುವುದು ಸಾಧ್ಯವಿಲ್ಲ ಎಂಬುದನ್ನು ದಾವೀದನು ನಿರ್ಧರಿಸಿದ್ದನು. ದುಃಖದ, ಜಯದ ಅಥವಾ ಹೋರಾಟದ ಸಮೃದ್ಧಿ ಅಥವಾ ಅಗತ್ಯ ಮುಂತಾದ ಯಾವುದೇ ಪರಿಸ್ಥಿತಿಗಳಲ್ಲಾದರೂ ದೇವರ ಸ್ತೋತ್ರವು ಯಾವಾಗಲೂ ಅವನ ತುಟಿಗಳ ಮೇಲಿರುತ್ತಿತ್ತು. ಆದರೆ ಇದು ನಮಗೆ ಹೇಗೆ ಸಹಾಯಕವಾಗುತ್ತದೆ? ನನ್ನ ಸ್ನೇಹಿತನೇ, ನಿನಗೆ ಗೊತ್ತಾ? ನೀನು ದೇವರನ್ನು ಸ್ತುತಿಸುವಾಗ ನಿನ್ನ ಸಮಸ್ಯೆಗಳಿಂದ ಆತನ ಶ್ರೇಷ್ಠತೆಗೆ ನಿನ್ನ ಗಮನವು ಸ್ಥಳಾಂತರವಾಗುತ್ತದೆ. ಸ್ತುತಿಯು ಆತನ ಕುರಿತಾದದ್ದು, ನಿನ್ನ ಕುರಿತಾದದ್ದಲ್ಲ. ನಿನ್ನ ನೋವುಗಳ ಮಧ್ಯದಲ್ಲೂ ಇದು ಆತನ ಸ್ತೋತ್ರವಾಗಿದೆ. ನಿನ್ನ ರೋಗದ ಕಡೆಗೆ ಗಮನವನ್ನು ಎಳೆಯುವುದರ ಬದಲಿಗೆ ಪ್ರತಿಯೊಂದು ಕಷ್ಟಕ್ಕಿಂತಲೂ ಉನ್ನತನಾದ ದೇವರ ಕಡೆಗೆ ನಿನ್ನ ಗಮನವನ್ನು ಎಳೆದುಕೋ. ಸ್ತುತಿಯು ನಿನ್ನ ದೃಷ್ಟಿಕೋನವನ್ನು ಸಹ ಬದಲಾಯಿಸುತ್ತದೆ. ನೀನು ಕರ್ತನನ್ನು ಘನಪಡಿಸುವಾಗ ಆತನ ಶಕ್ತಿ, ನಂಬಿಗಸ್ತಿಕೆ ಮತ್ತು ಪ್ರೀತಿಯ ಹೋಲಿಕೆಯಲ್ಲಿ ನಿನ್ನ ಹೊರೆಗಳು ಚಿಕ್ಕದಾಗುತ್ತವೆ. ನಿನ್ನ ಹೃದಯವು ಬಲಗೊಳ್ಳುತ್ತದೆ, ನಿನ್ನ ನಂಬಿಕೆಯು ನವೀಕರಿಸಲ್ಪಡುತ್ತದೆ ಮತ್ತು ನಿನ್ನ ನಿರೀಕ್ಷೆಯು ಪುನಃ ಸ್ಥಾಪಿಸಲ್ಪಡುತ್ತದೆ. ಎಲ್ಲಾ ಸಮಯಗಳಲ್ಲಿ ಕರ್ತನನ್ನು ಕೊಂಡಾಡುವುದು ಮತ್ತು ಆತನನ್ನು ಸ್ತುತಿಸುವುದು ನಮ್ಮ ನೋವನ್ನು ಅಲಕ್ಷ್ಯ ಮಾಡುವುದು ಎಂದು ಅರ್ಥವಲ್ಲ.
ಬದಲಾಗಿ ನಮ್ಮ ನೋವಿಗಿಂತಲೂ ಮಿಗಿಲಾಗಿ ದೇವರ ಘನಪಡಿಸುವಿಕೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಎಂದು ಇದರ ಅರ್ಥ. ಸ್ತುತಿಸುವುದು ಜೀವನ ಶೈಲಿಯಾದಾಗ ನಮ್ಮ ಜೀವನದ ಪ್ರತಿಯೊಂದು ಕಾಲದಲ್ಲೂ ದೇವರು ನಮಗೆ ಬಲವನ್ನು ಕೊಡುತ್ತಾನೆ. ಕರ್ತನನ್ನು ನಿರಂತರವಾಗಿ ಸ್ತುತಿಸುವವನು ಆತನ ಕೃಪೆ, ಧೈರ್ಯ ಮತ್ತು ಮುಂದೆ ಏನು ಕಾದಿದ್ದರೂ ಅದನ್ನು ಎದುರಿಸುವ ತಾಳ್ಮೆಯನ್ನು ನಿರಂತರವಾಗಿ ಕಂಡುಕೊಳ್ಳುತ್ತಾನೆ. ನಾನು ಕರ್ತನನ್ನು ಎಡೆಬಿಡದೆ ಕೊಂಡಾಡುವೆನು ಎಂದು ಜೀವನದ ಕಾಲಗಳಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುತ್ತದೆ. ಆಶೀರ್ವಾದದ ತಿಂಗಳನ್ನು ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.